ಮೆಟ್ರೋ ಮೆಜೆಸ್ಟಿಕ್ಗೆ ಮತ್ತೆ ಸ್ವಾಗತ. ಕಡಿಮೆ ಬೆಲೆಗೆ ಫ್ಲಾಟ್ ಹಾಗೂ ಸೈಟ್ ನೀಡೋದಾಗಿ ಹಣ ಪಡೆದು ಸಾವಿರಾರು ಮಂದಿಗೆ ವಂಚಿಸಿರುವ ಡ್ರೀಮ್ಸ್ ಕಂಪನಿಯ ಮಾಲೀಕ ಸಚಿನ್ ನಾಯಕ್ ವಿರುದ್ಧ ಕ್ರಮಕ್ಕೆ ಒತ್ತಾಯ ಹೆಚ್ಚಾಗಿ ಕೇಳಿ ಬರ್ತಾ ಇದೆ. ಹಾಗಾಗಿ ಇವತ್ತು ಪ್ರತಿಭಟನೆ ಕೂಡ ನಡೆಯಿತು. ಅದರ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ. ಪ್ರತಿಯೊಬ್ಬ ವ್ಯಕ್ತಿಗೂ ತನ್ನದೊಂದು ಸ್ವಂತ ಸೂರು ಮಾಡಿಕೊಳ್ಬೇಕು ಅನ್ನೋ ಕನಸಿರುತ್ತೆ. ಇದೇ ಕನಸನ್ನ ಬಂಡವಾಳ ಮಾಡಿಕೊಂಡು 12,000ಕ್ಕಿಂತ ಹೆಚ್ಚು ಜನರಿಗೆ ಕಡಿಮೆ ಬೆಲೆಗೆ ಫ್ಲಾಟ್ ನೀಡ್ತೀವಿ ಅಂತ ವಂಚಿಸಿರೋ ಸಚಿನ್ ನಾಯಕ್ ವಿರುದ್ಧ ಇಂದು ಗ್ರಾಹಕರು ಪ್ರತಿಭಟನೆ ನಡೆಸಿದ್ರು. ತಾವು ನೀಡಿದ ಹಣ ವಾಪಸ್ ಕೊಡಿಸುವಂತೆ ಸರ್ಕಾರಕ್ಕೆ ಮನವಿ ಮಾಡಿದ್ರು. ಜೊತೆಗೆ ಪ್ರಕರಣವನ್ನ ಸಿಐಡಿ ಅಥವಾ ಸಿಬಿಐಗೆ ವಹಿಸುವಂತೆ ಒತ್ತಾಯಿಸಿದ್ರು. ಸಚಿನ್ ನಾಯಕ್ ವಿರುದ್ಧ ಮೊಳಗಿದ ಗ್ರಾಹಕರ ಆಕ್ರೋಶ. ತಮ್ಮ ಹಣ ವಾಪಸ್ ಕೊಡಿಸುವಂತೆ ಸರ್ಕಾರಕ್ಕೆ ಒತ್ತಾಯ. ರಕ್ತದಾನ ಮಾಡುವ ಮೂಲಕ ಪ್ರತಿಭಟಿಸಿದ ಗ್ರಾಹಕರು. ಇನ್ನು ಸರ್ಕಾರ ಯಾವುದೇ ರೀತಿಯ ಪ್ರತಿಕ್ರಿಯೆ ನೀಡೋದಕ್ಕೆ ಇಂದು ಕೂಡ ನೂರಾರು ಗ್ರಾಹಕರು ರೈಲ್ವೆ ನಿಲ್ದಾಣದಿಂದ ಫ್ರೀಡಂ ಪಾರ್ಕ್ ವರೆಗೂ ಮೆರವಣಿಗೆ ನಡೆಸಿದ್ರು. ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದ್ರು. ಅಲ್ಲದೆ ಫ್ರೀಡಂ ಪಾರ್ಕ್ನಲ್ಲಿ 2 ದಿನಗಳ ಕಾಲ ಉಪವಾಸ ಸತ್ಯಾಗ್ರಹ ಹಮ್ಮಿಕೊಂಡಿದ್ದಾರೆ. ನಮ್ಮಲ್ಲಿ ಒಂದು 3,000 ಜನ ಇದ್ದಾರೆ ಸರ್. 3,000 ಜನ ಕೂಡ ಅನ್ಯಾಯವಾಗಿ ಪಾಪ ಸಿಗಾಕೊಂಡ್ಬಿಟ್ಟಿದ್ದೀವಿ ಈ ಕಂಪನಿಯಲ್ಲಿ. ನಾನು ಸರ್ಕಾರಕ್ಕೆ ಬೇಡ್ಕೊಳ್ಳೋದು ನಮಗೆ ನ್ಯಾಯ ಕೊಡಿಸಿ. ಲಾಸ್ಟ್ ಟೈಮ್ ಪ್ರೊಟೆಸ್ಟ್ ಮಾಡಿದಾಗಲೂ ನಾನು ಹೋಮ್ ಮಿನಿಸ್ಟ್ರಿಗೆ ನಾನು ಬೇಡ್ಕೊಂಡಿದ್ದೀನಿ. ಈ ಸಲ ಕೂಡ ಹೋಮ್ ಮಿನಿಸ್ಟ್ರಿಗೆ ಬೇಡ್ಕೊತೀನಿ. ಅವ್ರು ಇಂಟರ್ವ್ಯೂನ್ ಮಾಡಬೇಕು, ಇದರಲ್ಲಿ ಬರಬೇಕು. ನಮ್ಮ ಹತ್ರ ಕೂತ್ಕೊಂಡು ಅಟ್ಲೀಸ್ಟ್ ನಮಗೆ 3,000 ಜನ ಇದು ಮೋಸ ಹೋಗಿರೋ ಒಂದು ವಿಷಯನ ಅವ್ರು ಅಟ್ಲೀಸ್ಟ್ ಕೇಳಿಸ್ಕೋಬೇಕು ಅನ್ನೋ ಒಂದು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಫ್ರೀಡಂ ಪಾರ್ಕ್ನಲ್ಲಿ ಧರಣಿ ಕುಳಿತಿರುವ ಗ್ರಾಹಕರು ರಕ್ತದಾನ ಮಾಡುವ ಮೂಲಕ ಶಾಂತಿಯುತ ಪ್ರತಿಭಟನೆ ನಡೆಸುತ್ತಿದ್ದಾರೆ. ಅಧಿಕಾರಿಗಳ ಬಳಿ ಸಾಕಷ್ಟು ಬಾರಿ ಅಲೆದಾಡಿದ್ರೂ ಯಾವುದೇ ಪ್ರಯೋಜನವಾಗಿಲ್ಲ. ಹೀಗಾಗಿ ರಾಜ್ಯ ಸರ್ಕಾರ ಇನ್ನಾದ್ರೂ ಇತ್ತ ಗಮನ ನೀಡಿ ಪ್ರಕರಣವನ್ನ ಸಿಐಡಿ ಅಥವಾ ಸಿಬಿಐಗೆ ನೀಡುವಂತೆ ಒತ್ತಾಯಿಸಿದ್ದಾರೆ. ಪೊಲೀಸ್ ಅವರು ಹೇಳ್ತಾರೆ ನಮ್ಮ ಕೈಲಿ ಹ್ಯಾಂಡ್ಲ್ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಈಗ ನಾವು 4-5 ಜನ ಇದ್ದೀವಿ. 50 FIR ಹಾಕಿದ್ದಾರೆ ಸರ್, 50 FIR ಹಾಕಿದ್ದಾರೆ. ನಾವು ಹೋಗಿ ಇದನ್ನು ಒಂದ್ಸಲಿ ಮಡಿವಾಳ ಪೊಲೀಸ್ ನೀವು ಬಂದಿದ್ರಿ, ಈಗ ಗಲಾಟೆ ಮಾಡಿದ್ವಿ. ನಾವು ಏನಕ್ಕೆ ಇಂಡಿವಿಜುವಲ್ FIRs ಆಗ್ತಾ ಇಲ್ಲ ಅಂತ ಅವ್ರು ಓಪನ್ ಆಗಿ ಹೇಳೋದು, ನಮಗೆ ತುಂಬ ಲೋಡ್ ಆಗುತ್ತೆ ಅಂತ. ನಿಮ್ಗೆ ವರ್ಕ್ ಲೋಡ್ ಆಗಿಲ್ಲ ಅಂದರೆ ಸಿಐಡಿಗೆ ಹ್ಯಾಂಡ್ ಓವರ್ ಮಾಡಿ. ನೀವು ನಮ್ಮಂಥ ಜನರಿಗೆ ಯಾಕೆ ನೀವು ತೊಂದರೆ ಕೊಡ್ತಾ ಇದ್ದೀರಾ? ಇಲ್ಲಿ ವಯಸ್ಸಾದವರು ಮುದುಕರು ಎಷ್ಟು ಜನ ಬಂದಿದ್ದಾರೆ ನೋಡಿ. 2 ದಿನಗಳ ಕಾಲ ಉಪವಾಸ ಸತ್ಯಾಗ್ರಹ ಮಾಡುವ ಮೂಲಕ ಸರ್ಕಾರದ ಗಮನ ಸೆಳೆಯಲು ನೊಂದ ಗ್ರಾಹಕರು ಮುಂದಾಗಿದ್ದಾರೆ. ನಾಳೆಯೂ ನಡೆಯಲಿರುವ ಪ್ರತಿಭಟನೆಯಲ್ಲಿ ಸ್ವಾತಂತ್ರ್ಯ ಹೋರಾಟಗಾರ ದೊರೆಸ್ವಾಮಿ ಭಾಗವಹಿಸುವ ಸಾಧ್ಯತೆ ಇದೆ. ಒಟ್ಟಾರೆ ಸರ್ಕಾರ ಇತ್ತ ಕಡೆ ಗಮನ ನೀಡದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಹೋರಾಟ ಮಾಡುವ ಎಚ್ಚರಿಕೆಯನ್ನ ಗ್ರಾಹಕರು ನೀಡಿದ್ದಾರೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ವೆಂಕಟೇಶ್ ಜೊತೆ ರಮೇಶ್ KH, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್.